ಇನ್ನು ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಜಟಾಪಟಿ ದೆಹಲಿಗೆ ಕರೆದಾಗ ಹೋಗ್ತೀವಿ ಅಂತ ಡಿ ಕೆ ಶಿನೂ ಹೇಳಿದ್ದಾರೆ. ನಿನ್ನೆ ಇಬ್ಬರು ಅಕ್ಕಪಕ್ಕ ಕೂತ್ಕೊಂಡೇ ಹೇಳಿದ್ರು, ಕರೆಯದೇ ಹೋಗುವುದು ಸರಿ ಇರೋದಿಲ್ಲ. ದೆಹಲಿ ನಾಯಕರು ಕರಿತೀವಿ ಅಂತ ಹೇಳಿದ್ದಾರೆ, ಅವ್ರು ಕರೆದಾಗ ಹೋಗ್ತೀವಿ, ಅಷ್ಟೇ ಕರೆಕ್ಟ್ ಅದು. ಬಟ್ ಈ ಹಿಂದೆ ಎಲ್ಲ ಅವ್ರು ಕರೀದೇನೆ ಹೋಗಿದ್ರು. ಡಿ ಕೆ ಶಿವಕುಮಾರ್ ಕರೀದೇ ಹೋಗೋದು ಸರಿಯಲ್ಲ ಅಂತಂದರೆ ಹೆಂಗೆ? ಈಗ ಕೇರಳದ್ದೊಂದು ಸೆಟ್ರೈಟ್ ಆಗಬೇಕು ಕಾಂಗ್ರೆಸ್ನಲ್ಲಿ. ಕೇರಳದ್ದೆಲ್ಲ 10ನೇ ತಾರೀಕು ಒಳಗಡೆ ಮುಗಿಸ್ಬಿಟ್ಟು 15ನೇ ತಾರೀಕು ಒಳಗಡೆ ಕರಿತೀವಿ ಅಂತ ಹೇಳಿದ್ದಾರೆ. ಅದನ್ನು ಇನ್ನೇನು ರೀಸನ್ ಇಲ್ವಲ್ಲ ಕೇರಳದ್ದೆಲ್ಲ ಸೆಟ್ರೈಟ್ ಆದರೆ. ಹಾಗಾಗಿ ಅವ್ರು ಕರೀತಾರೆ, ವಿಶ್ವಾಸದಲ್ಲಿದ್ದೀವಿ, ಕರೆದಾಗ ನಾನು ಸಿ ಎಂ ಇಬ್ಬರೂ ಹೋಗ್ತೀವಿ ಅಂತ. ನಿನ್ನೆನೂ ಕೂಡ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅಕ್ಕಪಕ್ಕ ಕೂತ್ಕೊಂಡಿದ್ದಾಗಲೇ ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳಿದರು. ಇವತ್ತು ಕೂಡ ಇಬ್ಬರೂ ನಾಯಕರು ಅದನ್ನೇ ಪುನರುಚ್ಚರಿಸಿದ್ದಾರೆ, ಸಪ್ರೇಟಾಗಿ. ಅಲ್ಲಿಗೆ ಎರಡೂ ಕಡೆ, ಸಿದ್ದರಾಮಯ್ಯನವ್ರ ಕಡೆಯಿಂದ, ಡಿ ಕೆ ಶಿವಕುಮಾರ್ ಕಡೆಯಿಂದ, ಎರಡೂ ಕಡೆಯಿಂದ ಕ್ಲಾರಿಟಿ. ಹೈಕಮಾಂಡ್ ಇನ್ನೂ ಬುಲಾವ್ ನೀಡಿಲ್ಲ. ಅದೇ ಮೇ 15ನೇ ತಾರೀಕಿನ ಒಳಗೆ ಕರೀಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಎಲೆಕ್ಷನ್ ಎಲ್ಲ ಮುಗೀತಲ್ಲ, ಇನ್ನೇನು ರೀಸನ್ ಕೊಡೋಕ್ಕಿಲ್ವಲ್ಲ ಹೈಕಮಾಂಡ್ಗೆ. ಹಾಗಾಗಿ ಕೇರಳದಲ್ಲಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ, ಹಾಗಾಗಿ ಸರ್ಕಾರ ರಚನೆ ಆಗಬೇಕು, ಅದಾಗುತ್ತೆ. ಅದಾದಮೇಲೆ ಕರೀತಾರೆ.